ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 days ಅಂತ ಹೇಳ್ಬಿಟ್ಟು ತೋರಿಸಿದೆ ಬ್ರೋ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಅಂತ ಹೇಳ್ಬಿಟ್ಟು ಈ ಫೋಟೋನ ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ನೀವು ಡಿಪ್ಲೊಮಾ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು, ಇದನ್ನ ನೀವು ಕಂಪ್ಲೀಟ್ ಮಾಡಿಕೊಂಡು 180 days ನೀವು ಅಪ್ಲಿಕೇಶನ್ ಹಾಕದ ಮೇಲೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಬರುವಂತದ್ದು ಇದು 180 days. ಸೊ ಅದಾದ್ಮೇಲೂ ಕೂಡ ನಿಮಗೆ ಬರ್ತಿದೆ ಅಂದ್ರೆ ಅದೇನೋ ಗ್ಲಿಚ್ ಇರುತ್ತೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಸೊ ನೀವು ನಿಮ್ಮ ಪಾಡಿಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಿ, ಸ್ಟೇಟಸ್ ನಲ್ಲಿ ಎಸ್ ಮಾಡಿ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ನಿಮ್ಮ ಪಾಡಿಗೆ ನಿಮಗೆ ಅಮೌಂಟ್ ಅನ್ನೋವಂಥದ್ದು ರಿಸೀವ್ ಆಗ್ತಿರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟೇಟಸ್ ನಲ್ಲಿ ಏನ್ ಬೇಕಾದ್ರೂ ತೋರಿಸ್ತಿರ್ಲಿ, ಅಮೌಂಟ್ ಅಂತೂ ಬಂದೇ ಬರುತ್ತೆ ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂದ್ರೆ. ಮೊದಲನೇದಾಗಿ ಕ್ವಶನ್ಸ್ಗಳನ್ನ ಪಿಕ್ ಮಾಡ್ಕೊಂಡ್ಬಿಡೋಣಂತೆ. ಸೊ ತುಂಬಾ ಜನ ಬಂದು, ಸರ್ ಜುಲೈ ಮತ್ತೆ ಆಗಸ್ಟ್ ಯುವನಿಧಿ ಪ್ರೆಸೆಂಟ್ ಸ್ಟೇಟಸ್ ನಲ್ಲಿ ಇವರ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 days. ನಾನು ಇವಾಗ ಹೇಳಿದೆ ನಿಮಗೆ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದಿರಾ ಅಂದ್ರೆ ಅಮೌಂಟ್ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಬ್ರೋ, ಮೇ ಜೂನ್ ಜುಲೈ ಅಮೌಂಟ್ ಬಂದಿಲ್ಲ ಬ್ರೋ ಮೈಸೂರು ಅಂತ ಕೇಳಿದ್ದಾರೆ. ಬ್ರೋ ಮೇ ಜೂನ್ ಜುಲೈ ಆಲ್ರೆಡಿ ರಿಸೀವ್ ಆಗಿದೆ. ಜೂನ್ದು DBT ಇವಾಗ ಪುಷ್ ಆಗಿದೆ ಅಂತಾನೆ ಹೇಳ್ಬೋದು, ಬರುತ್ತೆ. ಮೇದು ನಿಮಗೆ ಬಂದಿಲ್ಲ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ, DBT ಪುಷ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಇಲ್ಲ ಅಂದ್ರೆ ಅದು ರೀಸನ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಬ್ರೋ ಪ್ಲೀಸ್ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ಕಾಗ್ತಿಲ್ಲ, ಆಧಾರ್ ಡೀಟೇಲ್ಸ್. ಬ್ರೋ ನಾನು ಆಕ್ಚುಲಿ ಆಗಿ ಯುವನಿಧಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರು ಎಷ್ಟು ಸತಿ ಕಾಲ್ ಮಾಡಿದ್ರು ಕೂಡ ರಿಸೀವ್ ಆಗಿಲ್ಲ. ನಿಮಗೆ ಬೇಕು ಅಂದ್ರೆ ನಂಬರ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಯುವನಿಧಿ ಹೆಲ್ಪ್ ಲೈನ್ ನಂಬರ್ನ. ಅವ್ರಿಗೆ ನೀವು ಕಾಲ್ ಮಾಡಿಬಿಟ್ಟು ಒಂದ್ಸತಿ ಕೇಳಿ, ಯಾಕಂದ್ರೆ ಎಷ್ಟು ಸತಿ ಕಾಲ್ ಮಾಡಿದ್ರು ಕೂಡ ಅವ್ರು ರಿಸೀವೇ ಮಾಡ್ತಿಲ್ಲ ವಿಡಿಯೋ ಮಾಡೋಣ ಅಂದ್ರೆ. ಸೊ ಹಂಗಾಗಿನೇ ಮಾಡೋಕ್ಕಾಗ್ತಿಲ್ಲ. ನಾನು 10ನೇ ತಾರೀಕಿಗೆ ಹೇಳಿದೆ, ನಿನ್ನೆನೇ ವಿಡಿಯೋ ಮಾಡ್ತೀನಿ ಅಂತ ಹೇಳಿ, ನನಗೆ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅವರು ರಿಸೀವೇ ಮಾಡ್ತಿಲ್ಲ, ಎಷ್ಟು ಸತಿ ಮಾಡಿದ್ರು ಕೂಡ. ಒಂದ್ಸತಿ ನಾಳೆನೂ ಕೂಡ ಟ್ರೈ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂದರೆ ಕಮೆಂಟ್ ಸೆಕ್ಷನ್ಗೆ ಪಿನ್ ಮಾಡಿರ್ತೀನಿ, ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು. ಬ್ರೋ ನಾನು ಸೆಲ್ಫ್ ಇದಾಯಿತು ಬ್ರೋ, ನಂದು ಆಧಾರ್ ಕಾರ್ಡ್ ಹಾಕಿದ್ದಾರೆ, ಬೇರೆಯವ್ರ ಡೀಟೇಲ್ಸ್ ಬರ್ತಾ ಇದೆ. ಬ್ರೋ ಏನಕ್ಕೆ ಬರುತ್ತೆ ಬ್ರೋ? ಲಾಸ್ಟ್ ಸತಿ ನೀವೇ ಕಮೆಂಟ್ ಮಾಡಿದ್ರು ಅನ್ಸುತ್ತೆ. ಬರಲ್ಲ ಬ್ರೋ, ಆ ಥರ ಚಾನ್ಸೇ ಇಲ್ಲ. ಇವರ ಅಪ್ಲಿಕೇಶನ್ ಅದೇ ಎಲ್ಲರಿಗೂ ಇದೆ ಸೇಮ್ ಪ್ರಾಬ್ಲಮ್. 180 days ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸರಿ ಹೋಗುತ್ತೆ, ಅದು ಆರಾಮಾಗಿರಿ. ಓಕೆನಾ ಬ್ರದರ್, ಇವರ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 days. ತಲೆ ಕೆಡ್ಸ್ಕೊಬಿಡಿ, ಬರುತ್ತೆ, ಸರಿ ಹೋಗುತ್ತೆ. ಪ್ರತಿಯೊಬ್ಬರು ಅದೇ ಕಮೆಂಟ್ ಮಾಡಿದ್ದಾರೆ. ಬ್ರೋ ಪೋಸ್ಟ್ ಆಫೀಸ್ JDS ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ವಿಡಿಯೋ ಮಾಡಿದ್ದೀನಿ ಬ್ರೋ, ಇನ್ನೊಂದು 2-3 ದಿನದಲ್ಲಿ ಸ್ಟಾರ್ಟ್ ಆಗ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ಮೇ ಮಂತ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದೆ ಅಂತೆ. ಅಂದರೆ ನೀವು ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರಲ್ಲ ಬ್ರೋ, ಅಷ್ಟೇ, ಇನ್ನೇನು ಇಲ್ಲ. ಬ್ರೋ ನನಗೆ ಅಮೌಂಟ್ ರಿಸೀವ್ ಆಗ್ತಾ ಇದೆ 25 ಬ್ಯಾಚ್ದು. ಆಗಸ್ಟ್ ಮಂತಲ್ಲಿ ಸೆಲ್ಫ್ ಡಿಕ್ಲರೇಷನಲ್ಲಿ ಆಧಾರ್ ಡೀಟೇಲ್ಸ್ ಆಗ್ತಾ ಇಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 25 ಬ್ರೋ 26 ಇರಬೇಕು ನೋಡಿ, 25 ಅಂತ ಕಮೆಂಟ್ ಮಾಡಿದ್ದೀರಾ. ಇನ್ನೊಂದ್ಸತಿ ಕಮೆಂಟ್ ಮಾಡಿ ಬ್ರೋ. ಫೆಬ್ರವರಿ ಮಂತಿಂದು DBT ಪುಷ್ ಅಂತ ಇದೆ, ಬಟ್ ಅಮೌಂಟ್ ಬಂದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಕೂಡ ಕೊಟ್ಟಿದ್ದೀನಿ, ಫೆಬ್ರವರಿ ಮಂತಿಂದು ಪೆಂಡಿಂಗ್ ಇದೆ, ಟಿಲ್ ಜೂನ್ ಅಲ್ಲಿ ಕ್ರೆಡಿಟ್ ಆಗುತ್ತಾ ಅಂತ ಕೇಳಿದ್ದಾರೆ. ಫೆಬ್ರವರಿ ಮಂತಿಂದು ಆಲ್ಮೋಸ್ಟ್ ಬ್ರೋ ಎಲ್ಲರದು DBT ಪುಷ್ ಆಗಿ ಅಮೌಂಟ್ ಫೆಬ್ರವರಿ ಮಂತಿಂದ ರಿಸೀವ್ ಆಗಿದೆ. ಬಟ್ ನಿಮ್ದು ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಿದ್ಯಾ ಅಥವಾ ಏನ್ ತೋರಿಸಿದೆ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಗೊತ್ತಾಗಬೇಕು. ಸೊ ಒಂದ್ ವೇಳೆ ಆ ಥರ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಯುವನಿಧಿ ಆಫೀಸ್ಗೆ ಹೋಗ್ಬಿಟ್ಟು ನೀವು, ಶಶಾಂಕ್ ಅವರ ಯುವನಿಧಿ ಆಫೀಸ್ಗೆ ಹೋಗ್ಬಿಟ್ಟು ನೀವು ಒಂದು ಲೆಟರ್ನ ಕೊಡಿ, ನಿಮಗೆ ಸರಿ ಹೋಗುತ್ತೆ, ಅಮೌಂಟನ್ನು ಕೂಡ ರಿಸೀವ್ ಆಗುತ್ತೆ. ಓಕೆನಾ. ಸೊ ಅದ್ರ ಬಗ್ಗೆ ಏನು ಅಮೌಂಟ್ ಇಂದ ಏನು ಮೋಸ ಇಲ್ಲ, ಆರಾಮಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಯುವನಿಧಿ ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಬ್ರೋ, ಏನ್ ಮಾಡ್ಬೇಕು ಬ್ರೋ? ಅದು ನಾರ್ಮಲ್ ಆಗಿ ಬರುತ್ತೆ ಬ್ರೋ, ಒಂದು 2 ದಿನ ಆದ್ಮೇಲೆ ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಗಸ್ಟ್ ಮಂತಿಂದ ಅಮೌಂಟ್ ಯಾವಾಗ ಬರುತ್ತೆ ಬ್ರೋ ಅಂತ ಕೇಳಿದ್ದಾರೆ. ಬ್ರೋ ಆಗಸ್ಟ್ ಜುಲೈ ಬರಲಿ ಬ್ರೋ, ಇನ್ನು ಜೂನ್ದು ಇವಾಗ ತಾನೇ ಬಿಟ್ಟಿದ್ದಾರೆ, ಇನ್ನು ನೆಕ್ಸ್ಟ್ ಮಂತ್ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. 180 days ತೋರಿಸಿದೆ ಬ್ರೋ ಅಂತ ಕೇಳಿದ್ದಾರೆ. ಬ್ರೋ ಆಧಾರ್ ಡೀಟೇಲ್ಸ್ ಬರ್ತಾ ಇಲ್ಲ ಬ್ರೋ ಅಂತ ಕೇಳಿದ್ದಾರೆ. ಬ್ರೋ ಇವಾಗ ಬರ್ಬೋದು, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ನಾನು ನಾಳೆ ಇನ್ನೊಂದ್ಸತಿ ಅವ್ರಿಗೆ ಕಾಲ್ ಮಾಡಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬ್ರೋ ಎಲ್ಲ ಮಂತು ಬಂದಿದೆ, ಬಟ್ ಫೆಬ್ರವರಿ ಮಂತಿನ DBT ಪುಷ್ ಆಗಿದೆ, ಬಟ್ ಅಮೌಂಟ್ ಬಂದಿಲ್ಲ ಬ್ರೋ ಅಂತ ಕೇಳಿದೆ. ಬ್ರೋ ರೀಸನ್ ಏನು ಅಂತ ಅಲ್ಲೇ ಕಮೆಂಟ್ಸ್ ಅದು ಅಪ್ಲಿಕೇಶನ್ ಸ್ಟೇಟಸ್ನಲ್ಲೇ ಇರುತ್ತೆ ಬ್ರೋ. ಸೊ ಒಂದ್ ವೇಳೆ ಆ ಥರ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಯುವನಿಧಿ ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ನೀವು ಈ ಥರ ಬಂದಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ID ಏನನ್ನ ಹೇಳಿದ್ರೆ ಸಾಕು, ಅವರೇ ನಿಮ್ಗೆ ಹೇಳ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ನನ್ನ ಅಪ್ಲಿಕೇಶನ್ ID ನನಗೆ ಸೆಂಡ್ ಮಾಡಿ, ನಾನೇ ನಿಮ್ಗೆ ಹೇಳ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಬ್ರೋ, ಜುಲೈ ಆಗಸ್ಟ್ ಸ್ಟೇಟಸ್ನಲ್ಲಿ 180 days ಕಂಪ್ಲೀಟ್ ಅಂತ ಇದೆ ಬ್ರೋ. ಬರುತ್ತೆ ಬ್ರೋ, ತಲೆ ಕೆಡ್ಸ್ಕೊಬಿಡಿ, ಅದೇನೋ ಸ್ವಲ್ಪ ಗ್ಲಿಚ್ ಇರಬಹುದು, ಸರಿ ಹೋಗುತ್ತೆ ಎಲ್ಲರಿಗೂ. ಯಾಕಂದ್ರೆ ನೀವು ಒಬ್ಬರಿಗೆ ಆ ಥರ ಆಗಿದೆ ಅಂತ ಹೇಳೋದಾದ್ರೆ ಏನೋ ಅನ್ಬೋದು, ಎಲ್ಲರಿಗೂ ಅದೇ ಥರನೇ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿನೇ ವೇಟ್ ಮಾಡಿ, ಅದು ಸರಿ ಹೋಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.